ಡ್ರಗ್ ಫ್ಯಾಕ್ಟ್ರಿಗಳನ್ನು ಸೀಸ್ ಮಾಡಿದ್ದಾರೆ. ಅದು ಮಹಾರಾಷ್ಟ್ರ ಪೊಲೀಸರು ಬಂದು ಕರ್ನಾಟಕದಾಗ ಮಾಡಿದ್ದಾರೆ. ಇದು ಭಾಳ ಗಂಭೀರವಾಗಿರುವಂಥ ವಿಚಾರಮ್ಮ. ನಾನು ಗಂಗಾವತಿ ನಗರದಿಂದ ಹಿಡಿದು ನಾನು ಮೊದಲೇ ಹೇಳಿದೆ, ಗಂಗಾವತಿ ಇವತ್ತು ಬಳ್ಳಾರಿ ಅಂದರೆ ನಿಮಗೆ ಇಡೀ ಕರ್ನಾಟಕ. ಇವತ್ತು ಮೈಸೂರಲ್ಲಿ ಸಾಕ್ಷಾತ್ತು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರ ಮನೆಯಿಂದ ಒಂದೇ ಕಿಲೋಮೀಟ್ರ್ ವ್ಯಾಪ್ತಿ ಒಳಗಡೆ ಒಂದು ಡ್ರಗ್ ಫ್ಯಾಕ್ಟ್ರಿ ನಡೆಸ್ತಾ ಇದ್ದರೆ ಮಹಾರಾಷ್ಟ್ರ ಪೊಲೀಸರು ಬಂದು ಫ್ಯಾಕ್ಟ್ರಿ ಸೀಸ್ ಮಾಡಿ ಅವ್ರನ್ನ ಬಂಧನ ಮಾಡಿ 350 ಕೋಟಿ ಬೆಲೆ ಮಾಡೋ ಡ್ರಗ್ಸನ್ನು ಸೀಸ್ ಮಾಡ್ಕೊಂಡು ಹೋದರು. ಅದೇ ಒಂದು ರೀತಿಯಲ್ಲಿ ಬೆಂಗಳೂರು ನಗರದಲ್ಲಿ ಕ್ಯಾಪಿಟಲ್ ರಾಜಧಾನಿ ನಗರದಲ್ಲಿ 3 ಡ್ರಗ್ ಫ್ಯಾಕ್ಟ್ರಿಗಳಿದ್ದರೂ ಕೂಡ ಅದೇ ಮಹಾರಾಷ್ಟ್ರ ಪೊಲೀಸರು ಬಂದು ಮತ್ತೆ ಇಲ್ಲಿ 3 ಡ್ರಗ್ ಫ್ಯಾಕ್ಟ್ರಿ ಮಾಲೀಕರನ್ನ ಬಂಧನ ಮಾಡಿ ಸೀಸ್ ಮಾಡಿ ಹೋಗಿದ್ದಾರೆ ಅಂತಂದರೆ ಇಡೀ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ತಲೆ ತಗ್ಗಿಸ್ಕೊಳ್ಳೋಂಥ ಒಂದು ವಿಚಾರ. ಇಡೀ ದೇಶದಲ್ಲಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಇವತ್ತು ಈ ಸರ್ಕಾರ, ಈ ರಾಜ್ಯದ ಮುಖ್ಯಮಂತ್ರಿಗಳು, ಟೋಟಲ್ ಎಂಟೈರ್ ಸರ್ಕಾರ ವಿಫಲ ಆಗಿಬಿಟ್ಟು ನಾವು ಇಡೀ ಕರ್ನಾಟಕದವ್ರು ಎಲ್ಲಿಗಾದರೂ ಹೋದರೂ ಕೂಡ ಕರ್ನಾಟಕ ಅಂತಂದರೆ ಅದು ಡ್ರಗ್ಸ್ ರಾಜ್ಯನ ಅನ್ನೋಂಥ ಒಂದು ಮಟ್ಟಕ್ಕೆ ಬೇರೆ ಹೊರ ರಾಜ್ಯದಿಂದ ಬಂದು ಮಹಾರಾಷ್ಟ್ರದಿಂದ ಬಂದು ಮುಖ್ಯಮಂತ್ರಿಗಳ ತವರೂರಲ್ಲಿ ಫ್ಯಾಕ್ಟ್ರಿ ಸೀಸ್ ಮಾಡ್ತಾರೆ. ನಮ್ಮ ರಾಜಧಾನಿ ಬೆಂಗಳೂರಲ್ಲಿ 3 ಫ್ಯಾಕ್ಟ್ರಿಗಳನ್ನ ಸೀಸ್ ಮಾಡ್ತಾರೆ ಅಂದರೆ ಇದು ತುಂಬ ನಾಚಿಕೆಗೇಡಿನ ವಿಷಯ. ಇದರಲ್ಲಿ ನಿಜವಾಗಲೂ ಕೂಡ ಸರ್ಕಾರಕ್ಕೆ ಒಂದಿಷ್ಟಾದರೂ ಮಾನವೀಯತೆ ಅಥವಾ ಇವತ್ತು ಜನರಲ್ಲಿ ಯುವಕರಲ್ಲಿ ವಿಶೇಷವಾಗಿ ಡ್ರಗ್ಸ್ಗೆ ಅಡಿಕ್ಟ್ ಆಗಿಬಿಟ್ಟು ಇವತ್ತು ಕಂಪ್ಲೀಟ್ ಒಂದು ತಪ್ಪು ಹಾದಿಯಲ್ಲಿ ಮತ್ತು ಆರೋಗ್ಯದ ವಿಚಾರದಲ್ಲಿ ಮತ್ತು ಒಂದು ಯುವಕರನ್ನು ಸದೃಢವಾಗಿ ರಾಷ್ಟ್ರ ಕಟ್ಟೋದಕ್ಕೆ ಬಳಸ್ಕೊಳ್ಳೋದನ್ನು ಬಿಟ್ಟು ಆ ಯುವತಿಯನ್ನು ನಾವು ತಪ್ಪು ಹಾದಿಯಲ್ಲಿ ತೊಗೊಂಡೋಗ್ಬಿಟ್ಟು ಅವ್ರ ಇಡೀ ಆರೋಗ್ಯ ಜೀವನನೇ ಹಾಳು ಮಾಡುವಂಥ ಒಂದು ಕೆಲಸಕ್ಕೆ ಇವತ್ತೇನು ಡ್ರಗ್ಸ್ ಆಗ್ತಾಯಿದೆ. ಸೊ ಡ್ರಗ್ಸ್ ಮುಕ್ತ ಕರ್ನಾಟಕ ಅಂತ ನಾವು ಹೇಳುವಂಥ ಪರಿಸ್ಥಿತಿ ಬಂದಾಗ ರಾಜಧಾನಿಯಲ್ಲಿ ಮತ್ತು ಮುಖ್ಯಮಂತ್ರಿಗಳ ತವರೂರಲ್ಲೇ ಇವತ್ತು 4 ಡ್ರಗ್ ಫ್ಯಾಕ್ಟ್ರಿಗಳನ್ನು ಮಹಾರಾಷ್ಟ್ರದವರು ಬಂದು ಸೀಸ್ ಮಾಡಿದ್ದಾರೆ ಅಂತಂದರೆ ನಮ್ಮ ಇಡೀ ಮರ್ಯಾದೆ, ನಮ್ಮ ರಾಜ್ಯದ ಗೌರವವನ್ನು ಇಡೀ ದೇಶ ಪ್ರಪಂಚದ ಮುಂದೆನೇ ತಲೆ ತೆಗೆಸ್ಕೊಳ್ಳೋಂಗೆ ನಮ್ಮ ರಾಜ್ಯ ಸರ್ಕಾರ ಮಾಡಿರುವಂಥ ಇದಕ್ಕೆ ಸಾಕ್ಷಾತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಇಡೀ ಸರ್ಕಾರ ಇದ್ರ ಬಗ್ಗೆ ಜವಾಬ್ದಾರಿ ವಹಿಸಬೇಕು. ಪೊಲೀಸ್ ಇಲಾಖೆ ಇವತ್ತು ನಾನು ನಿಮಗೆ ಉದಾಹರಣೆ ಹೇಳಬೇಕು ಅಂತಂದರೆ ಅದು ಬಳ್ಳಾರಿ ಆಗಿರ್ಬೋದು, ಕೊಪ್ಪಳ ಆಗಿರ್ಬೋದು, ಅಧಿಕಾರಿಗಳು ಇವತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅನ್ನೋವಂಥ ಒಂದು ಇದರಲ್ಲಿ ಇದ್ದರೂ ಕೂಡ ರಾಜಕಾರಣಿಗಳ ಒತ್ತಡದಿಂದ ಕೆಲಸ ಮಾಡಲಿಕ್ಕಾಗ್ತಾ ಇಲ್ಲ. ಇವತ್ತು ನಮ್ಮ ಬಳ್ಳಾರಿ SP ಶೋಭಾ ರಾಣಿ ಅವರು ತುಂಬ ಅತ್ಯುತ್ತಮವಾಗಿ ಕೆಲಸ ಮಾಡುವಂಥ ಒಬ್ಬ ಮಹಿಳಾ ಅಧಿಕಾರಿಣಿ ಆಗಿದ್ದರೂ ಕೂಡ ಇವತ್ತು ವಾಲಂಟ್ರಿಯಾಗಿ ಅವರು ಬಳ್ಳಾರಿನ ಬಿಟ್ಟು ಹೋಗಲಿಕ್ಕೆ ರೆಡಿಯಾಗಿದ್ದಾರೆ. ನನ್ನ ಬಳ್ಳಾರಿಯಿಂದ ಬಿಡುಗಡೆ ಮಾಡಿ ಅಂತೇಳಿ ಹೇಳೋ ಪರಿಸ್ಥಿತಿಗೆ ಬಂದಿದ್ದಾರೆ. ಕಾರಣ ಅಲ್ಲಿರುವಂಥ ರಾಜಕಾರಣಿಗಳು ಇವತ್ತು ಡ್ರಗ್ಸ್ ಆಗಿರ್ಬೋದು, ರೈಸ್ ಮಾಫಿಯಾ ಆಗಿರ್ಬೋದು, ಎಲ್ಲದರಲ್ಲಿ ಇವತ್ತು ಕೊಪ್ಪಳಲ್ಲಿ ಕೂಡ SP ಮತ್ತು ಪೊಲೀಸ್ ಅಧಿಕಾರಿಗಳು ಅವರು ಕೆಲಸ ಮಾಡಬೇಕು, ಎಲ್ಲ ನಿಯಂತ್ರಣ ಮಾಡಬೇಕಂತಿದ್ದರೂ ಕೂಡ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ಬೋದು ಅಥವಾ ಇಲ್ಲಿನ ಶಾಸಕರುಗಳ ಪಕ್ಷದ ಕಾಂಗ್ರೆಸ್ ಶಾಸಕರುಗಳಾಗಿರ್ಬೋದು, ಇವತ್ತು ನೀವು ನೋಡ್ತಾ ಇದ್ದೀರಿ ಮರಳು ದಂಧೆ ಯಾವ ಮಟ್ಟಕ್ಕೆ ಆಗ್ತಾಯಿದೆ ಅಂತಂದರೆ ಕಾಂಟ್ರಾಕ್ಟರ್ಗಳನ್ನ ಹೆದರಿಸ್ತಾ ಇದ್ದಾರೆ, ಕ್ರಷರ್ ಮಾಲೀಕರನ್ನ ಹೆದರಿಸ್ತಾ ಇದ್ದಾರೆ, ಮರಳು ಮಾಫಿಯಾ ಒಂದು ಕಡೆ ತಯಾರಾಗಿದೆ ಮತ್ತು ನಿಮಗೆ ಗಾಂಜಾಯಿಂದ ಹಿಡಿದು ಎಲ್ಲ ರೀತಿಯ ಡ್ರಗ್ಸ್. ಇವತ್ತು ಮೊನ್ನೆ ಗಂಗಾವತಿಯಲ್ಲಿ ಆಗಿರುವಂಥ ಒಂದು ಘಟನೆಯಲ್ಲಿ ಗಂಗಾವತಿಯಲ್ಲಿ ಒಬ್ಬರನ್ನ ಬಂಧನ ಮಾಡಿದರೆ ಅವನಿಂದ ಬಳ್ಳಾರಿಯಲ್ಲಿ 3 ಬಂಧನ ಮಾಡಿದರು. ಬಳ್ಳಾರಿಯವ್ರನ್ನ 3 ಬಂಧನ ಮಾಡಿದ ಮೇಲೆ ಕೇರಳಕ್ಕೆ ಹೋಗಿ ಅಲ್ಲಿ 3 ಬಂಧನ ಮಾಡಿದ್ದಾರೆ. ಅಂದರೆ ಇದು ಈ ರ್ಯಾಕೆಟ್ ಏನಿದೆ ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ಅದು ಎಸ್ಪೆಷಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಟೋಟಲ್ ನಮಗೆ ಡ್ರಗ್ಸ್ ಮೈಯಾಗೋಗಿದೆ. ಇದಕ್ಕೆ ದೊಡ್ಡ ಉದಾಹರಣೆ ಅಂದರೆ ಬೆಂಗಳೂರು ಮತ್ತು ಮೈಸೂರಲ್ಲೇ ಈ ದೊಡ್ಡ ಪ್ರಮಾಣದ ಡ್ರಗ್ ಫ್ಯಾಕ್ಟ್ರಿಗಳನ್ನು ಮಹಾರಾಷ್ಟ್ರ ಪೊಲೀಸರು ಬಂದು ಸೀಸ್ ಮಾಡಿದ್ದಾರೆ. ಅಂದರೆ ನಮ್ಮ ಪೊಲೀಸ್ ಇಲಾಖೆಗೆ ಕೂಡ ಒಂದು ಅಗೌರವ ತಂದು ಕೊಟ್ಟಂಗೆ ಆಯಿತು. ಅದಕ್ಕೆ ಕಾರಣ ನಮ್ಮ ರಾಜ್ಯದ ರಾಜಕಾರಣಿಗಳಷ್ಟೇ. ಕೊಪ್ಪಳ ಜಿಲ್ಲೆ